ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಯಾರಾದರೂ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಂದಾಗೆ ಆಸೆ ಸೀರಿಯಲ್‌ನ ಇವತ್ತಿನ ಸಂಚಿಕೆ ಅಂದರೆ ಗುರುವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಈ ದೊಡ್ಡ ಸಮಸ್ಯೆ ಶುರುವಾಗುತ್ತೆ ನೋಡ್ತಿರು ಅಂತ ಹೇಳ್ತಾಳೆ. ಆಗ ಪೂಜಾ ಯಾರಿಂದ ಅಂತ ಕೇಳಿದಾಗ ಆ ಸೂರ್ಯನಿಂದ ಹೇಳ್ತಾಳೆ. ಆಗ ಪೂಜಾ ಅವನೇನೇ ಮಾಡ್ತಾನೆ ಅಂತ ಕೇಳ್ತಾಳೆ. ಸಣ್ಣದಾಗಿ ಟ್ರಿಗರ್ ಮಾಡಿದ್ರು ಸಾಕು ಅದನ್ನೇ ದೊಡ್ಡದಾಗಿ ಮಾಡಿಬಿಡ್ತಾನೆ. ಅದೇ ನೆಪನ ಹೇಳಿಬಿಟ್ಟು ಮುಂದೆನ ಕರ್ಸೋಕ್ಕಾಗಲ್ಲ ಅಂತ ಹೇಳ್ತೀನಿ. ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಹೇಳ್ತಾಳೆ. ಓ ಈಗ ವಿಷಯ ಐಡಿಯಾ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಪೂಜಾ ಹೇಳ್ತಾಳೆ. ಸೀನ್ನಲ್ಲಿ ಕನಕ ಮತ್ತು ಕುಸುಮ ಇಬ್ಬರು ದೇವಸ್ಥಾನದಿಂದ ಬರ್ತಾ ಇರ್ತಾರೆ. ಅಲ್ಲಿಗೆ ಮಂಜು ಕೂಡ ಬರ್ತಾನೆ. ನೀನು ಯಾಕೋ ಬಂದೆ, ಮನೆಗೆ ಹೋಗು ಅಂತ ಹೇಳಿದ್ನಲ್ಲ ಅಂತ ಹೇಳ್ಬಿಟ್ಟು ಕುಸುಮ ಹೇಳ್ತಾರೆ. ಆಗ ಬಡ್ಡಿ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ದಲ್ಲ, ಅದಕ್ಕೆ ದುಡ್ಡು ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಅಂತ ಮಂಜು ಹೇಳ್ತಾನೆ. ಅಷ್ಟರಲ್ಲಿ ಮೀನಾ ಕೂಡ ಅಲ್ಲಿಗೆ ಬರ್ತಾಳೆ ಅಮ್ಮ ಅಂತ ಅಂದ್ಕೊಂಡು. ಓ ಮೀನಾ, ನಾವು ಇಲ್ಲಿದ್ದೀವಿ ಬಾ ಅಂತ ಹೇಳ್ಬಿಟ್ಟು ಕುಸುಮ ಹಾಗೆ ಕನಕ ಕರೀತಾರೆ. ಅಲ್ಲಿಗೆ ಮೀನಾ ಹೋಗ್ತಾಳೆ. ಅಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಕುಸುಮ ಕೇಳಿದಾಗ ಇಲ್ಲೇ ಒಂದು ಡೆಲಿವರಿ ಕೊಡಬೇಕಾಗಿತ್ತು ಹಾರನ, ಹಾಗಾಗಿ ಬಂದೆ, ಜೊತೆಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಬಂದಿದ್ದು ಅಳಿಯಂದ್ರು ಬರಲಿಲ್ವ ಅಂತ ಹೇಳ್ಬಿಟ್ಟು ಕುಸುಮ ಕೇಳಿದಾಗ ಮಂಜು ಅವ್ರ್ಯಾಕೆ ಬರಬೇಕು ಅಂತ ಕೇಳ್ತಾನೆ. ಅದ್ಯಾಕೋ ಹಾಗೆ ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು ಕುಸುಮ ಕೇಳ್ತಾಳೆ. ಅಕ್ಕ ನಮ್ಮನ್ನು ನೋಡಬಾರ್ದು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಆಗಿದ್ದಾಗ ಅವ್ರ್ಯಾಕೆ ಬರಬೇಕು ಇಲ್ಲಿಗೆ ಅಂತ ಕೇಳ್ತಾನೆ. ಆಗ ಕನಕ ಅವ್ರು ಹೇಳಿರೋದು ನಿನ್ನೂ ನೋಡಬಾರ್ದು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ನಮಗಲ್ಲ ಅಂತ ಹೇಳ್ತಾಳೆ. ಹೇಳಿದ್ದಾರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಹೇಗೋ ಅಂತ ಹೇಳ್ಬಿಟ್ಟು ಕುಸುಮ ಹೇಳ್ತಾಳೆ. ಆಗ ಮೀನಾ ಅದಕ್ಕೆ ಅಮ್ಮ ನಾನೇನು ಮಾತಾಡಿಲ್ಲ, ಅವ್ರು ಈಗೀಗ ಕೋಪನ ಮಾಡಿಕೊಂಡು ನಾರ್ಮಲಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಆ ಕಾಗೆ ಸುಬ್ಬ ಇದ್ದಾನಲ್ಲ, ಇದು ಕೆಲಸಕ್ಕೆ ಅವ್ರು ಕಾರ್ ಮಾಡಿ ಆಟೋ ಓಡ್ಸಂಗಾಯ್ತು. ಮಂಜು ಅವನೇನು ಆಟೋ ಓಡಿಸಿ ಅಂತ ಹೇಳಿಲ್ವಲ್ಲ ಅಂತ ಹೇಳ್ತಾನೆ. ಆಗ ಮೀನಾ ಅವ್ರನ್ನೇನು ಹೇಳ್ದ ಅಂತ ಅನ್ನೋದು ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ನ ಕಾಲಿಟ್ಕೋಬೇಕಾ, ಇವ್ರ ಕಾಲು ಧೂಳು ಸಮಕ್ಕೂ ಇಲ್ಲ, ಅದಕ್ಕೆ ನಾನೇ ಹೋಗಿ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಬಂದಿದ್ದೀನಿ. ಹತ್ರನೂ ಅದ್ರ ಬಗ್ಗೆ ಹೇಳಿರ್ಬೇಕೆ ಅಂತ ಹೇಳಿದಾಗ ಮಂಜು ಹೇಳ್ದ ಅಕ್ಕ ಅವನನ್ನು ಬೈದೆ ಅಂತ ಹೇಳ್ತಾನೆ. ಈ ಸಲ ಬರೀ ಬೈದು ಬಂದಿದ್ದೀನಿ, ನೆಕ್ಸ್ಟ್ ಟೈಮು ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ 4 ಕೊಟ್ಟೆ ಬರ್ತೀನಿ. ಮಂಜು ಅವ್ನ ಸವಾಸ ಬೇಡ ಅಂತ ಹೇಳಿದ್ರು ಯಾಕೋ ಮತ್ತೆ ಮತ್ತೆ ಅವನ ಜೊತೆನೇ ಸೇರ್ತಾ ಇದೆಯಾ ಹೇಳ್ತಾಳೆ. ಆಗ ಮಂಜು ಓ ನಿನ್ನ ಗಂಡ ನಿನ್ನ ತಮ್ಮಂಗೆ ಬುದ್ಧಿ ಹೇಳು ಅಂತ ಕಳಿಸಿದಾರಾ, ಅವ್ರಿಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ, ಯಾಕೋ ಮಂಜು ನೀನು ಯಾರ ಮಾತನ್ನು ಕೇಳ್ತಾ ಇಲ್ಲ ಇದೆಯಾ ಅಂತ ಹೇಳಿದಾಗ ಕುಸುಮ ಏ ಮೀನಾ ಅವನ ಬಗ್ಗೆ ಬಿಡು, ನೀನು ಫಂಕ್ಷನ್ ಅಂತ ಹೇಳ್ತಿದ್ದಲ್ಲ ಏನು ಅಂತ ಕೇಳಿದಾಗ ಕುಸುಮ ಹೌದಮ್ಮ ನಾಳೆ ಕರಿಮಣಿ ಶಾಸ್ತ್ರ ಇಟ್ಕೊಂಡಿದ್ದಾರೆ ಶ್ರುತಿಗೆ ಹಾಗೆ ರೋಹಿಣಿಗೆ, ಹಾಗಾಗಿ ನಿಮ್ಮನ್ನು ಕೂಡ ಬರ್ಲಿಕ್ಕೆ ಹೇಳಿದ್ರಾದ್ರೆ ಬಟ್ ನಾನೇ ಬೇಡ ಅಂದೆ ಅಂತ ಹೇಳ್ತಾಳೆ. ಯಾಕೆ ಹಾಗೆ ಹೇಳಿದೆ ಅಂತ ಕೇಳಿದಾಗ ಕರಿಮಣಿ ಶಾಸ್ತ್ರಕ್ಕೆ ಅಂತ ಬರೋದು, ಅಲ್ಲೇನಾದರೂ ಸಮಸ್ಯೆ ಆಗೋದು, ಆಗ ನಿಮ್ಮಿಂದನೇ ಆಯಿತು ಅಂತ ಹೇಳ್ಬಿಟ್ಟು ಅತ್ತೆ ನಿಮ್ಮಿಬ್ಬರ ಹೆಸರನ್ನ ಹೇಳೋದು ಇದೆಲ್ಲ ಸರಿ ಕಾಣಲ್ಲ ಅಮ್ಮ, ಅದಕ್ಕೆ ಬೇಡ ಅಂತ ಹೇಳಿದೆ ಅಂತ ಹೇಳ್ತಾಳೆ. ಅಮ್ಮ ನಾನು ಬರ್ತೀನಿ, ನನಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ನಲ್ಲಿ ರೋಹಿಣಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ರಿಸೆಪ್ಷನಿಸ್ಟ್ ಬಂದ್ಬಿಟ್ಟು ಮೇಡಮ್ ನಿಮ್ಮನ್ನು ನೋಡೋಕ್ಕೆ ಅಂತ ಯಾರೋ ಬಂದಿದ್ದಾರೆ ಅಂತ ಹೇಳ್ತಾಳೆ. ಕಸ್ಟಮರ್ ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳಿದಾಗ ಅವರು ನೋಡಿದ್ರೆ ಹಾಗೆ ಅನ್ಸಲ್ಲ ಮೇಡಮ್, ಅವ್ರ ಹೆಸರು ಪ್ರಮೀಳಾ ಅಂತ ಹೇಳಿದ್ರು ಅಂತ ಹೇಳಿದ ತಕ್ಷಣ ರೋಹಿಣಿಗೆ ಶಾಕ್ ಆಗುತ್ತೆ. ರೋಹಿಣಿ ಹೊರಗಡೆ ಬಂದ್ಬಿಟ್ಟು ನೀವಾ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ನೋಡಿ ಒಳಗಡೆ ಹೋಗಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಬಂದು ನೀನು ಯಾಕಮ್ಮ ಬರೋಕ್ಕೆ ಹೋದೆ, ನಾನು ನಿನಗೆ ಹೇಳಿರಲಿಲ್ವ ಪೂಜಾ ಮನೆಯಲ್ಲಿರು ಅಂತ ಹೇಳಿದಾಗ ಕ್ರಿಶು ಸ್ಕೂಲಿಗೆ ಹೋಗಿದ್ದಾನಮ್ಮ, ಹಾಗಾಗಿ ನಾನು ಮತ್ತೆ ವಾಪಸ್ ಹೋಗಬೇಕಿತ್ತಲ್ಲ, ಹಾಗಾಗಿ ಈ ಅಮೌಂಟ್ನ ಕೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಅಂತ ಹೇಳ್ತಾಳೆ. ಬಿಟ್ಟು ರೋಹಿಣಿಗೆ ಶಾಕ್ ಆಗುತ್ತೆ. ಇಷ್ಟೊಂದು ದುಡ್ಡು ಹೇಗಮ್ಮ ಅರೇಂಜ್ ಆಯಿತು ಅಂತ ಹೇಳಿದಾಗ ಅದೇ ನಮ್ಮ ನೀನು ಮೊದಲು ಕಟ್ಟಿಸ್ಕೊಂಡಿದ್ದ ತಾಳಿತ್ತಲ್ಲ ಅದನ್ನು ಮಾರಿಬಿಟ್ಟು ಈ ದುಡ್ಡನ್ನ ತಂದೆ ಅಂತ ಹೇಳಿದಾಗ ಯಾವುದು ನನ್ನನ್ನು ಪದೇ ಪದೇ ನೆನಪು ಮಾಡಬಾರ್ದು ಅಂದ್ಕೊತೀನೋ ಅದೇ ನನ್ನ ಕಣ್ಮುಂದೆ ಬರ್ತಿದೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ. ಶಾಂತಿ ರೋಹಿಣಿ ಪಾರ್ಲರಿಗೆ ಬರ್ತಾಳೆ. ರಿಸೆಪ್ಷನಿಸ್ಟ್ನ ರೋಹಿಣಿ ಇಲ್ವೇನಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಒಳಗಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ಒಂದು ನಿಮಿಷ ಇಲ್ಲೇ ಇರಿ ಕರಿತೀನಿ ಅಂತ ಹೇಳಿದಾಗ ಸರಿ ಬಿಡು ನಾನೇ ಹೋಗ್ತೀನಿ ಅಂತ ಹೇಳಿದಾಗ ಇಲ್ಲ ಅವರು ಯಾರನ್ನು ಬಿಡಬೇಡಿ ಅಂತ ಹೇಳಿದ್ದಾರೆ, ಅವ್ರು ತುಂಬ ಬ್ಯುಸಿ ಇದ್ದಾರೆ, ವೆಯ್ಟ್ ಮಾಡಿ ನಾನು ಕೇಳ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ರೂಮ್ ಒಳಗಡೆ ಬಂದು ಮೇಡಮ್ ನಿಮ್ಮನ್ನು ನೋಡೋಕ್ಕೆ ನಿಮ್ಮ ಅತ್ತೆ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ಏನೇ ಹೇಳಿದ್ರು ಅವ್ರನ್ನ ಒಳಗಡೆ ಬಿಡಬೇಡಿ, 1-2 ನಿಮಿಷ ಹೇಗೋ ಮ್ಯಾನೇಜ್ ಮಾಡ್ತಾರೆ, ನಾನೇ ಬರ್ತೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಾದರೂ ಕೂಡ ರೋಹಿಣಿ ಹೊರಗಡೆ ಬರೋದಿಲ್ಲ. ಅದನ್ನು ನೋಡ್ಬಿಟ್ಟು ಶಾಂತಿ ನಾನೇ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಆಗ ರಿಸೆಪ್ಷನಿಸ್ಟು ಬೇಡ ಮೇಡಮ್ ಅವರೇ ಬರ್ತಾರೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಕೂಡ ಶಾಂತಿ ಕೇಳ್ದಲೇ ರೂಮ್ ಒಳಗಡೆ ಬಂದುಬಿಡ್ತಾಳೆ. ರೋಹಿಣಿ ಅವ್ರ ತಾಯಿಗೆ ಫೇಸ್ ಮಾಸ್ಕ್ ಹಾಕಿ ಕೂರಿಸಿರ್ತಾಳೆ. ಓ ಅತ್ತೆ ನೀವಾ, ಇವ್ರು ಸರಿಯಾಗಿ ಯಾರು ಅಂತ ಹೇಳಲಿಲ್ಲ, ಯಾರು ಅಂತ ಸರಿಯಾಗಿ ವಿಚಾರಿಸಿ ಹೇಳಬೇಕಲ್ವ, ಸರಿ ಸರಿ ನೀವು ಹೋಗಿ ರಿಸೆಪ್ಷನಿಸ್ಟ್ನ ಕಳಿಸ್ಬಿಡ್ತಾಳೆ ಅಲ್ಲಿಂದ. ಬ್ಯುಸಿಯಾಗಿದೆಯೇನಮ್ಮ ಅಂತ ಕೇಳ್ತಾಳೆ. ಹೌದು ಅತ್ತೆ ನೀವೇನಿಲ್ಲಿ ಅಂತ ಹೇಳಿದಾಗ ನಾನು ಮನೋಜ ಬಟ್ಟೆ ಶಾಪ್ಗೆ ಹೋಗಿದ್ದೆ, ನಿಮ್ಮ ತಂದೆಗಂತ 2,000 ರೂಪಾಯಿ ಕೊಟ್ಟು ಶರ್ಟ್ ತಂದಿದ್ದೀನಿ ಇವಾಗ ಕರಿಮಣಿ ಶಾಸ್ತ್ರಕ್ಕೆ ಅಂತ ಕೇಳಿದಾಗ ಹೌದು ಅತ್ತೆ ಅರ್ಲಿ ಮಾರ್ನಿಂಗ್ಗೆ ಟಿಕೆಟ್ ಬುಕ್ ಮಾಡಿದ್ದಾರೆ ಫ್ಲೈಟ್ದು ಅಂತ ಹೇಳ್ತಾಳೆ. ಬಂದು ವಿಚಾರ ಏನು ಅಂತಂದರೆ ಶಾಪಿಂಗ್ ಮಾಡಿ ಮಾಡಿ ಭುಜ ಎಲ್ಲ ನೋವು ಬಂದುಬಿಟ್ಟಿದೆ ಅಮ್ಮ, ಸ್ವಲ್ಪ ಮಸಾಜ್ ಮಾಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಬಂದೆ ಅಂತ ಹೇಳ್ತಾಳೆ. ರೋಹಿಣಿ ಇಲ್ಲೆಲ್ಲ ಆಗಲ್ಲ ಅತ್ತೆ, ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೆ ನಾನು ನಿಮಗೆ ಮನೆಯಲ್ಲೇ ಅರೇಂಜ್ ಮಾಡ್ತೀನಿ, ಇಲ್ಲಿ ಕಸ್ಟಮರ್ ಬರ್ತಾ ಇರ್ತಾರೆ ಅಂತ ಹೇಳಿದಾಗ ಹ್ಞೂ ಸರಿ ಬಿಡಮ್ಮ ಆಯಿತು ಅಂತ ಹೇಳ್ತಾಳೆ. ಹಾಗೆಯೇ ಅವರು ಬರ್ತಾ ಇದ್ದಾರೆ ನಮ್ಮ ತಂದೆ, ಹಾಗೆಯೇ ಅದಕ್ಕೆ ಮುಂಚೆನೇ ಮಾಂಗಲ್ಯ ಸರ ತೊಗೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಇರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳ ಕೈ ಕೊಡ್ತಾಳೆ. ಅದನ್ನು ಇಸ್ಕೊಬಿಟ್ಟು ಅಮೌಂಟ್ ನೋಡಿಬಿಟ್ಟು ಶಾಂತಿಗೆ ತುಂಬ ಖುಷಿ ಆಗುತ್ತೆ.
ಏನು ಇವ್ರು ಕಸ್ಟಮರ ಅಂತ ಕೇಳಿದಾಗ ಹೌದು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ರೆಗ್ಯುಲರ್ ಕಸ್ಟಮರನಮ್ಮ ಅಂತ ಕೇಳಿದಾಗ ಹೌದು ಅತ್ತೆ ಅಂತ ಹೇಳಿದಾಗ, ಅಯ್ಯೋ ಕೇಳ್ರಿ ಇಲ್ಲಿ ನಾನು ಅತ್ತೆ ಆಗಬೇಕು, ಆದರೆ ಅವಳನ್ನ ತಾಯಿ ಥರ ನೋಡ್ಕೊಳ್ತಾ ಇದ್ದೀನಿ. ತಾಯಿ ಕ್ಯಾನ್ಸರ್ ಬಂದು ರಕ್ತ ಕಾರಿ ಸತ್ತೋಗ್ಬಿಟ್ರಂತೆ ಅಂತ ಹೇಳ್ಬಿಟ್ಟು ರೋಹಿಣಿ ತಾಯಿ ಹತ್ರನೇ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡ ರೋಹಿಣಿ ತಾಯಿಗೆ ಬೇಜಾರಾಗುತ್ತೆ. ಸರಿನಮ್ಮ ನಾನು ಇನ್ನು ಬರ್ತೀನಿ, ಇವ್ರನ್ನೂ ಹಾಗೇನೆ ಇನ್ವೈಟ್ ಮಾಡಿಬಿಟ್ಟು ತಾಳಿ ಶಾಸ್ತ್ರಕ್ಕೆ, ರೆಗ್ಯುಲರ್ ಕಸ್ಟಮರ್ ಅಲ್ವಾ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟು ಇದನ್ನೇ ನೆನಪಿಸ್ಕೊಂಡು ರೋಹಿಣಿಗೆ ಬೇಜಾರಾಗ್ತಾ ಇರುತ್ತೆ. ಆಗ ರೋಹಿಣಿಯವರ ಅಮ್ಮ ಎದ್ಬಿಟ್ಟು ಸರಿನಮ್ಮ ನಾನು ಇನ್ನು ಬರ್ತೀನಿ, ಮುಖ ತೊಳ್ಕೊಂಡು ಹೊರ್ತೀನಿ ಅಂದಾಗ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಾಗ ತಾಯಿ ಸತ್ತೆಣಕ್ಕೆ ಬೇಜಾರೆಲ್ಲಾಗುತ್ತೆ ಬಿಡಮ್ಮ, ಸರಿ ನಾನು ಇನ್ನು ಬರ್ತೀನಿ ಅಂತ ಹೇಳ್ತಾಳೆ. ಈ ವಿಡಿಯೋನ ಭಾಗ 1 ಮುಗಿಸ್ತಾ ಇದ್ದೀನಿ. ಭಾಗ 2 ಕೂಡ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.